ಗುತ್ತೇದಾರಿಗೆ ಸಾಕಷ್ಟು ಕಷ್ಟಗಳಿವೆ. ಇಲ್ಲಿವರೆಗೆ ಅನುಭವಿಸಿದ್ದು ನಾವು ಹೇಳೋಕ್ಕಾಗಲ್ಲ ನಿಮ್ಮ ಮುಂದೆ, ಮಾಧ್ಯಮದ ಮುಂದೆ. ಅಂಥ ಪರಿಸ್ಥಿತಿಯನ್ನು ನಾವು ಅನುಭವಿಸಿದ್ವಿ. ನಮ್ಮಲ್ಲಿ ಇರ್ತಕ್ಕಂಥದ್ದು KKDP ಗ್ರಾಂಟಿನಿಂದ, ಕಲ್ಯಾಣ ಕರ್ನಾಟಕ ಗ್ರಾಂಟಿನಿಂದ ನಾವು ಬದುಕಕತ್ತಿದ್ದೀವಿ. ಕಲ್ಯಾಣ ಕರ್ನಾಟಕದ ಗ್ರಾಂಟ್ನಿಂದ ನಾವು ಇವತ್ತು ಕರ್ನಾಟಕ ರಾಜ್ಯದಲ್ಲಿ ಇದು 7 ಜಿಲ್ಲೆಗೆ ಮೀಸಲಾಗಿರ್ತಕ್ಕಂಥ 5,000-6,000 ಕೋಟಿ. ಇದರಿಂದ ನಾವು ಎಲ್ಲರೂ ಕೂಡ ಅನುಕೂಲವಾಗಿ ಮಾಡ್ಕೊಂತಿಂದು ಬದುಕಿ ಬಾಳಲು ಒಂದು ಸ್ವಲ್ಪ EMI ಕಟ್ಕೊಂಡ್ಬಿಟ್ಟು ನಾವು ಅನುಕೂಲ ಇತ್ತು. ಇದು ಕೂಡ ಈ ಸರ್ಕಾರದಲ್ಲಿ ಕೂಡ ಇದು ಕೂಡ KRDL ಮತ್ತು ಅದು ಯಾವುದು ನಿರ್ಮಿತಿ ಕೇಂದ್ರ ಇಂಥವಿಗೆಲ್ಲ ಅನ್ಯ ಸಂಸ್ಥೆಗಳಿಗೆ ಕೊಟ್ಟರು. ಅವರಿಗೆ ನಾವು ಮಾಡಬೇಡ ಅಂತ ಹೇಳ್ತಾ ಇಲ್ಲ. ಅವ್ರಿಗೆ ಕೊಡೋದಾದರೆ ನಮ್ಮ ಜೊತೆಗೆ ಗುತ್ತಿದಾರ ಜೊತೆಗೆ ಅವರು ಪಾರ್ಟಿಸಿಪೇಟ್ ಮಾಡಂತ ಹೇಳ್ತೀವಿ. ಅವ್ರು ಕೂಡ ಟೆಂಡರ್ ಹಾಕಿಲ್ಲ ಅಂತ ಹೇಳ್ತೀವಿ. ಅದನ್ನೆಲ್ಲ ಬಿಟ್ಟುಕೇಸಿ ಇದರಿಂದ ಜನಪ್ರತಿನಿಧಿಗಳು ತಾವಾಗಿ ಡೈರೆಕ್ಟ್ರಾಗಿ ಹಿಂಗೆ ಹೋಗಲಾರ್ದ ಅವ್ರು ಹಂಗೆ ಹೋದರು, BJP ಅವ್ರು ಹಂಗೆ ಹೋದ್ರು, ಇವ್ರು ಹಿಂಗೆ ಹೋಗ್ತಾರೆ. ಇವ್ರು ಹೆಂಗೆ ಹೋದ್ರೆ ಡೈರೆಕ್ಟ್ರ್ ಅವ್ರಿಗೆ ಕೊಟ್ಟು ಅವರಿಂದ ದುಡ್ಡು ಉಸಿರು ಮಾಡೋಂಥ ಕೆಲಸ ಈ ಜನಪ್ರತಿನಿಧಿಗಳು ಮಾಡೋಕತ್ತಾರೆ. ನಮಗೂ ಭಾಳಷ್ಟು ಕಷ್ಟ ಆಗ್ಯದ. ಇನ್ನು ಮೇಲೆ ಈಗ ನಾವೆಲ್ಲ ಬೀದಿಗೆ ಬರೋಂಥ ಪರಿಸ್ಥಿತಿ ಬಂದದ. ಬೀದಿಗೆ ಬರ್ತೀವಿ. ಇವತ್ತು ಇಲ್ಲಿ ಕರೆದಿದ್ವಿ. ನಾನು ಒಬ್ಬ ಕರ್ನಾಟಕ ರಾಜ್ಯ ಜಾಯಿಂಟ್ ಸೆಕ್ರೆಟರಿ ಆಗಿ, ರಾಯಚೂರು ಜಿಲ್ಲಾ ಅಧ್ಯಕ್ಷರಾಗಿ, ಗುತ್ತೇದಾರ ಸಂಘದ ಜಿಲ್ಲಾ ಅಧ್ಯಕ್ಷರಾಗಿ, ಗುತ್ತೇದಾರ ಸಂಘದ ಕರ್ನಾಟಕ ರಾಜ್ಯ ಜಾಯಿಂಟ್ ಸೆಕ್ರೆಟರಿ ಆಗಿ ನಾನು ಇಲ್ಲಿಗೆ ಬಂದಿದ್ದೀನಿ. ಇನ್ನೂ ಒಂದು ಸ್ವಲ್ಪ ದಿನಗಳಲ್ಲಿ ನೋಡಿ ಹೋರಾಟಕ್ಕೆ ಇದೇ ಕಲಬುರಗಿ ಸೆಕ್ರೆಟರಿಯಲ್ಲಿ, ಕಲ್ಯಾಣ ಕರ್ನಾಟಕ ಸೆಕ್ರೆಟರಿಯಲ್ಲಿ ಹೋರಾಟಕ್ಕೆ ಇಳಿತೀವಿ. ಇಡೀ ಕರ್ನಾಟಕ ರಾಜ್ಯದ ಜಿಲ್ಲಾ ಗುತ್ತೇದಾರಗಳು ಎಲ್ಲರೂ ನಾವು ಇಲ್ಲಿ ಕಲಿತೀವಿ. ಒಂದು ಒಳ್ಳೆಯ ಹೋರಾಟ ಮಾಡಿ ಈ ಕಲ್ಯಾಣ ಕರ್ನಾಟಕದ ದುಡ್ಡನ್ನು, ಗುತ್ತೇದಾರಿಗೆ ಅನುಕೂಲ ಆಗ್ತಕ್ಕಂಥ ದುಡ್ಡನ್ನು ನಾವು ಉಳಿಸ್ಕೊಂತೀವಿ ಅನ್ನೋಂಥ ಮಾತನ್ನು ನಾವು ಈ ಸಂದರ್ಭದಲ್ಲಿ ನಿಮ್ಮ ಮುಂದೆ ಹೇಳೋದು. ಅಂದ್ರೆ ಗುತ್ತೇದಾರಗಳಿಗೆ ಬಿಟ್ಟು ಲ್ಯಾಂಡ್ ಆರ್ಮಿ ಕೊಡ್ತಾ ಇದ್ದಾರಂತಿದೆ. ಮತ್ತು ಲ್ಯಾಂಡ್ ಆರ್ಮಿ ಕೊಡ್ತಾರಂತ ಹೇಳ್ತಾರೆ. ಲ್ಯಾಂಡ್ ಆರ್ಮಿ ಕೊಡೋಕೆ ಬೇಡಂಗಿಲ್ಲನ. ಲ್ಯಾಂಡ್ ಆರ್ಮಿ ಕೊಡಯ್ಯ, ನೀವು ಸ್ವಂತ ಹರ್ಕೊಂಡು ಹೋಗು, ನಮ್ಮ ಜೊತೆಗೆ ಪಾರ್ಟಿಸಿಪೇಟ್ ಮಾಡಂತ ಹೇಳೋಣ, ನಮ್ಮ ಜೊತೆಗೆ ಮಾಡಂತ ಹೇಳೋ. ನಾವು ಬೇಡಂತ ಇಲ್ಲ. ನಮ್ಮನ್ನ ಯಾಕೆ ಕಣ್ಣೀರು ಹಾಕಿಸ್ತೀರಿ ನೀವು? ಇವತ್ತು ಲೈಸೆನ್ಸ್ ರಿನ್ಯೂವಲ್ ಆಗ್ತಿಲ್ಲ. ಹಿಂದಿನ ಸರ್ಕಾರದಲ್ಲಿ ರಿನ್ಯೂವಲ್ ಆಗಲ್ಲ, ಈಗನೂ ಆತಂದ್ರೆ ಈಗಲೂ ಆಗ್ತಾ ಇಲ್ಲಲ್ಲ. ಇವತ್ತು ಲೈಸೆನ್ಸ್ಗಳು ಹಾಳಾಗಿ ಹೋಗ್ಯಾವ. ನಮ್ಮ ಕಲಾಸು 5 ವರ್ಷಗಳ ವರ್ಕ್ ಡೌನ್ ಇಲ್ಲ, ಲೈಸೆನ್ಸ್ ಕಲಾಸು, ಆಮೇಲೆ ಲೈಸೆನ್ಸ್ ತಗೋಬೇಕಾಗ್ತದೆ. ಅಂಥ ಪರಿಸ್ಥಿತಿಯಲ್ಲಿ ಇದ್ದೀವಿ ನಾವು. ನಾವೇನಂತೀವಿ ಅಂದರೆ ಲ್ಯಾಂಡ್ ಆರ್ಮಿಗೆ ನಿರ್ಮಿತ ಕೇಂದ್ರಕ್ಕೆ ಕೊಡಬೇಡ ಅಂತ ನಾನು ಯಾವ ರೀತಿಯಲ್ಲಿ ಹೇಳ್ತಾ ಇಲ್ಲ, ಕೊಡಿ. ಆದರೆ ನಮ್ಮಂಗೆ ಅವ್ರು ಪಾರ್ಟಿಸಿಪೇಟ್ ಮಾಡೋಣ, ಟೆಂಡರ್ ಹಾಕಂತ ಹೇಳ್ತೀವಿ ನಾವು ಅಷ್ಟೇ. ನಾವು ಪಾರ್ಟಿಸಿಪೇಟ್ ಮಾಡೋ, ನಮ್ಮ ಜೊತೆ ಟೆಂಡರ್ ಹಾಕಯ್ಯ ನೀನು. ಶಾಸಕರಿಗೆ ಈಗೇನು ಹತ್ತದ, ನಾವು ಮಾನ್ಯ ಜಿಲ್ಲಾಧಿಕಾರಿಗಳಿಗೆ ಹೋಗಿ ನಮ್ಮ ಕಷ್ಟಗಳನ್ನು ಹೇಳ್ಕೊಂಡ್ರೆ ಆಯ್ತು, ನಾನು ಎಲ್ಲ ಹೇಳ್ತೀನಿ ಅಂತ ಹೇಳ್ಯಾರ. ನೋಡ್ತೀವಿ, ಇನ್ನೂ 4 ದಿನ ನೋಡ್ತೀವಿ. 4 ದಿನ ನೋಡಿ ಅದರ ಉಗ್ರ ಹೋರಾಟ ಮಾಡಲು ಇದೇ ಕಲಬುರಗಿ ಜಿಲ್ಲೆಯಲ್ಲಿ ಆ ಜೂನ್ ಇರೋದ್ರಿಂದ, ಆಮೇಲೆ KKDP ಸೆಕ್ರೆಟರಿ ಇಲ್ಲೇ ಇರೋದ್ರಿಂದ ಇಲ್ಲೇ ಟೆಂಟ್ ಹಾಕಿ ಇಲ್ಲೇ ನಾವು ಹೋರಾಟ ಮಾಡ್ತೀವಿ. ತಮ್ಮ ಹೆಸರು ಸರ್? ನನ್ನ ಹೆಸರು G. ನಾಗಪ್ಪ ಗೀಣಿ, ಜಾಯಿಂಟ್ ಸೆಕ್ರೆಟರಿ ಕರ್ನಾಟಕ ಸ್ಟೇಟ್ ಗುತ್ತೇದಾರ ಸಂಘ, ಜಿಲ್ಲಾ ಅಧ್ಯಕ್ಷರು ರಾಯಚೂರು. ಥ್ಯಾಂಕ್ ಯು. ಅದು ಗುತ್ತೇದಾರ ಸಂಘ ಮತ್ತು ಜಿಲ್ಲಾಧ್ಯಕ್ಷರು ಕಾಂಗ್ರೆಸ್. ಈ ಎಲ್ಲ ಕಾಂಟ್ರಾಕ್ಟರ್ 7 ಜಿಲ್ಲೆಯ ಗುತ್ತೇದಾರ ಸಂಘದವರು ಹಾಗೂ ಅಧ್ಯಕ್ಷರು ಹಾಗೂ ಎಲ್ಲ ಗುತ್ತೇದಾರರು ಇಲ್ಲಿ ಸೇರಿ ಕಾರಣ ಏನಂತಂದ್ರೆ, ಕಲ್ಯಾಣ ಕರ್ನಾಟಕಕ್ಕೆ ಏನು 5,000 ಫಂಡ್ ಕೊಟ್ಟರೆ ಪ್ರತಿಯೊಬ್ಬ MLAಗ 100 ಕೋಟಿ ರೂಪಾಯಿ ಬರ್ತದೆ. ಆ 100 ಕೋಟಿ ರೂಪಾಯಿಯಲ್ಲಿ ಆಲ್ರೆಡಿ 30 ಕೋಟಿ ರೂಪಾಯಿ ಕೊಟ್ಟರೆ. ಈಗ ಆ 30 ಕೋಟಿ ರೂಪಾಯಿ ಕಂಪ್ಲೀಟ್ ಏನದ ಎಲ್ಲ ಶಾಸಕರು ಎಲ್ಲ ಅಂದ್ರೆ 70% ಶಾಸಕರು, ಎಲ್ಲ ಶಾಸಕರು ಚೆನ್ನಾಗಿಲ್ಲ, ಕೆಲವು ಒಳ್ಳೆ ಶಾಸಕರು ಪಾಪ. ಈ 70% ಶಾಸಕರು ಏನದ ಲ್ಯಾಂಡ್ ಆರ್ಮಿಗೆ ನಿರ್ಮಿತ ಕೇಂದ್ರ ಕೊಡ್ಲಿಕತ್ತಾರೆ. ಲ್ಯಾಂಡ್ ಆರ್ಮಿಗೆ ನಿರ್ಮಿತ ಕೇಂದ್ರಕ್ಕೆ ಯಾಕೆ ಕೊಡ್ತಾರೋ, ಅವ್ರಲಿಂದ ಏನು ನುಸ್ಕಾನ್ ಆಗ್ತದೆ ಅಂಬೋದು ಈ ಲೆಟರ್ ಡಿಟೇಲ್ ಆಗಿ ಬರ್ದೇವು ನಾವು. ಅವ್ರಲಿಂದ ಏನು ಇದು ಆಗ್ತದೆ ಅಂಬೋದು ಅದಕ್ಕೆ ದಯಮಾಡಿ ಅವ್ರಿಗೆ ಕೊಡಬೇಡ್ರಿ. ಅವ್ರಿಗೆ ಕೊಟ್ಟರೆ ಏನದ ನಮ್ಮ ಪರಿಸ್ಥಿತಿ ಭಾಳ ಖರಾಬ್ ಆಗ್ತದೆ, ಕೆಲಸನೂ ಖರಾಬ್ ಆಗ್ತಾವ. ಅದಕ್ಕೆ ದಯಮಾಡಿ ಕೊಡಬೇಡ್ರಿ ಅಂತ ಹೇಳಿ ರಿಕ್ವೆಸ್ಟ್ ಮಾಡ್ಕೊಂಡು ಒಂದು 10 ದಿನದಿಂದ ಮಾನ್ಯ ಮುಖ್ಯಮಂತ್ರಿಗಳಿಗೆ, ಡಿಸ್ಟ್ರಿಕ್ಟ್ ಮಿನಿಸ್ಟರ್ಗಳಿಗೆ, ಎಲ್ಲ ಶಾಸಕರಿಗೆ ಪತ್ರದ ಮುಖಾಂತರ ತಿಳಿಸಿದೆವು. ಆದ್ರೂ ಅವ್ರು ಯಾರು ಕೆಲವೊಂದು ಮಂದಿ ಸ್ಪಂದಿಸ್ತಾರೆ, ಕೆಲವೊಂದು ಮಂದಿ ಏನೋ ಅವ್ರಿಗೆ ಕೇರ್ ಮಾಡಲಾಗ್ಯಾರ. ಅಂಥವ್ರು ಬಿಸಿ ಮುಟ್ಟಿಸ್ಬೇಕಂತೇಳಿ ಹೊಸ ಮಂದಿ ಏನದ ಇವತ್ತು ಮೀಟಿಂಗ್ ಕರೆದು ಮುಂದೆ ಹೋರಾಟ ಮಾಡಬೇಕು, ಏನು ಮಾಡಬೇಕು ಅದ್ರ ಬಗ್ಗೆದಾಗ ನಾವು ಇದು ಮಾಡ್ಲಿಕತ್ತಿದ್ದೆವು. ಇದರ ಸರ್ಕಾರ ಅಂತ ಬರ್ತದಲ್ಲ, ಸರ್ಕಾರದ ಮಾತಿಲ್ಲಿದು. 31 ಡಿಸ್ಟ್ರಿಕ್ಟ್ ಅವ. 31 ಡಿಸ್ಟ್ರಿಕ್ಟ್ದಾಗ ನಡೆದಿದ್ದು 7 ಜಿಲ್ಲೆದಾಗಿದ್ದು, 31 ಜಿಲ್ಲೆದಾಗಿಲ್ಲ. 31 ಜಿಲ್ಲೆದಾಗ ಹಿಂದೆ ಸರ್ಕಾರದಾಗ 40% ನಾವೇ ಬ್ಲೇಮ್ ಮಾಡಿದೆವು. ಅದು ಎಂಟೈರ್ ಸ್ಟೇಟ್ನಾಗಿತ್ತು. ಈ ಥರ ಎಂಟೈರ್ ಸ್ಟೇಟ್ನಾಗ ಇಲ್ಲಿದ್ದು ಇದು ನಡೆದಿದ್ದು ಬರೀ 7 ಜಿಲ್ಲೆದಾಗ. ಇಲ್ಲಿನ 7 ಜಿಲ್ಲೆದಾಗ ಕೆಲವು ಶಾಸಕರ ಈಗ ನಮಗೆ ಮಾನ್ಯ ಪ್ರಿಯಾಂಕ್ ಖರ್ಗೆ ಸಾಹೇಬ್ರ ಅವ್ರಿಗೆ ಏನದ ಈಗ 3,000 ಕೋಟಿ ರೂಪಾಯಿ ಯಾವುದೋ ಬ್ಯಾಂಕಿನಿಂದ ಫಂಡ್ ತಂದು 40-40 ಕಿಲೋಮೀಟರ್ ಇದು ತೊಗೊಂಡ್ರೆ ವರ್ಕ್ ತೊಗೊಂಡ್ರೆ ಅವ್ರು ಟೆಂಡರ್ ಮುಖಾಂತರ ಮಾಡ್ಲಿಕತ್ತಾರೆ. ಎಲ್ಲರೂ ಯಾರು ಮಾಡಿಲ್ಲ ಅವ್ರ ಬಗ್ಗೆ ನಮ್ಗೆ ದ್ವೇಷ, ಯಾರು ಸರಿಯಾಗಿ ಉಪಯೋಗ ಮಾಡ್ಕೊಳಕತ್ತಾರ ಅವ್ರ ಬಗ್ಗೆದಾಗ ಏನೂ ಇಲ್ಲ. ಯಾಕೆ ಮಾಡಿದವ್ರಿಗೆ ಮಾಡ್ಲಾರ್ದವ್ರಿಗೆ ಒಂದೇ ಅನ್ನೋದ ಅವಶ್ಯಕತೆ ಇಲ್ಲ. ಯಾರು ಮಾಡಿಲ್ಲ ನಾವು ಹೊಟ್ಟಿಗೆ ಸಲ ಕೆಲಸ ಮಾಡೋರು.
ಯಾವುದೇ ಕಾಮಗಾರಿ ಇದ್ರು ಟೆಂಡರ್ ಮುಖಾಂತರ ತಗೊಂಡು ಮಾಡಲಿ, ಟೆಂಡರ್ ಮುಖಾಂತರ ಕೆಲಸ ಆಗಲಿ. ಟೆಂಡರ್ ಬಿಟ್ಟು ಮಾಡಿದ್ರೆ ಏನದ ಲ್ಯಾಂಡ್ ಅರ್ಮಿ ಕೊಟ್ರೆ ಮುಂದಿನ ದಿನಗ ಹೋರಾಟ, ಉಗ್ರವಾದ ಹೋರಾಟ ಮಾಡ್ತೇವೆ. ಇದಕ್ಕೆ ನಾವು ಬಿಡಂಗಿಲ್ಲ. ಅವ್ರು ಏನ್ ತಿಳ್ಕೊಂಡ್ರೆ ಈ ಕಾಂಟ್ರಾಕ್ಟರ್ಲಿಂದ ಏನ್ ಆಗ್ತದೆ ತಿಳ್ಕೊಂಡ್ರೆ ಇವ್ರದ್ದು ಎಲ್ಲಾನೇ ಕಂಪ್ಲೀಟ್ ನಮ್ಮ ಕಾಂಟ್ರಾಕ್ಟರ್ ಗೊತ್ತಿದ್ದಟ್ಟು ಯಾರಿಗೂ ಗೊತ್ತಿರಲ್ಲ. ಯಾವ ರಾಜಕಾರಣ ಲ್ಯಾಂಡ್ ಆರ್ಮಿಗೆ ಒಂದು ಇಂತಿಷ್ಟ ಆದಂತ ಪರ್ಸೆಂಟೇಜ್ ಇತ್ತಲ್ಲ ಸರ್, ಇರ್ತದೆ. ಒಂದು 10% 15% ಅದ. ಇವ್ರು 90% ಅವ್ರು ಇಟ್ಕೊಂಡು 10% ನಮ್ಗೆ ಕೊಂಡೋಗತ್ತಾರ. ಇದು ಯಾವ ನ್ಯಾಯ? ನಾವು ರಿಜಿಸ್ಟರ್ ಕಾಂಟ್ರಾಕ್ಟರ್, ನಾವೇನೋ ಪ್ರೈವೇಟ್ ಇದ್ದೇವ? ಒಂದು ಈಗ ಅವ್ರಿಗೆ ಯಾವ ಕ್ವಾಲಿಫೈಡರ್? ನಮ್ಗೆಲ್ಲಾ ಕ್ವಾಲಿಫೈಡ್ ಕೇಳ್ತೀರಿ. ಎಲ್ಲಿ ಕೆಲಸ ಮಾಡ್ರಿ, ನಿಮ್ಮಲ್ಲಿ ಇಂಜಿನಿಯರ್ ಏನು, ಗಾಡಿ ಎಸವ, ಮಷೀನ್ ಎಸವ ಎಲ್ಲ ಕೇಳ್ತಾರೆ. ನೀವು ಅವ್ರಿಗೆ ಏನು ಯಾವ ಕಂಡೀಷನ್ ಹಾಕಿರಿ, ಯಾವ ಕಂಡೀಷನ್ ಹಾಕಿ ಕೆಲಸ ಕೊಡ್ಲಿಕ್ಕೆ ಬೇಕಲ್ಲ? ಏನೂ ಇಲ್ಲ, ಏನು ಯಾವ್ದು ಇದಿಲ್ಲ. ಒಟ್ಟೆ ಅವ್ರು ಯಾವ ಕೆಲಸ ಟೆಂಡರ್ ಹಾಕಿ ಮರಿದ್ರೆ 40% ಅಡ್ವಾನ್ಸ್ ಅವ್ರಿಗೆ ಕೊಡ್ತೀರಿ. ನಾವೇನದ 5% ನಮಗೆ ಟೆಂಡರ್ ಆದ ಮರಿದ್ರೆ 5% FS ಕಟ್ರಿ. ಮತ್ತೆ ಬಿಲ್ನಾಗ ಏನಾದ್ರೆ 20% ರಿಸರ್ವ್ ಮಾಡ್ತಾರೆ. ಬಿಲ್ನಾಗ 20% ರಿಸರ್ವ್ ಮಾಡ್ತಾರೆ. ನಮಗೆ ಎಲ್ಲ ಕೆಲಸ ಸಲ ಆದ್ಮೇಲೆ ಇದು ಮಾಡ್ಬೇಕಂತೇಳಿ ನಮಗೆ ಮೇಂಟೆನೆನ್ಸ್ ಅದ. 2 ವರ್ಷ 5 ವರ್ಷ ಮೇಂಟೆನೆನ್ಸ್ ಮಾಡಿ ಮತ್ತೆ ರೀಬಿಟಿ ಮಾಡ್ಕೊಂಡು ಹೋಗ್ತೀವಿ ನಾವು. ಇಷ್ಟೆಲ್ಲ ನೀವು ಹೇಳಿದಕ್ಕೆಲ್ಲ ನಾವು ಒಪ್ಕೊಂಡ್ರು ನಮ್ದು ಉದ್ಯೋಗ ಸಲಕ್ಕಾಗಿ ಬದುಕಬೇಕಲ್ಲ. ನಾವು ಬದುಕಸ್ರು ಒಪ್ಕೊಂಡ್ರು ಇಟ್ಟು ಅನ್ಯಾಯ ಮಾಡ್ತೀರಿ. ಒಟ್ಟಾರೆ ಏನ್ ಹೇಳ್ಬೇಕಂತ ಸರ್ಕಾರ? ಸರ್ಕಾರಕ್ಕೆ ಅಲ್ರಿ, ಸರ್ಕಾರಕ್ಕೆ ಏನೇ ಬೇಡ. ಒಟ್ಟೆ ಸರ್ಕಾರ ಮಾತಿದ್ರೆ ಬರಲ್ಲ. ಒಟ್ಟೆ ಏನ್ರಿ ಈಗ 7 ಜಿಲ್ಲೆ ಶಾಸಕರಿಗೆ 7 ಜಿಲ್ಲೆ ಅಂದ್ರೆ ನೋಡ್ರಿ, ಗುಲ್ಬರ್ಗ, ರಾಯಚೂರು, ಯಾದಗಿರ್, ಏನ್ರಿ ವಿಜಯನಗರ, ಕೊಪ್ಪಳ, ಬಳ್ಳಾರಿ 7 ಜಿಲ್ಲೆ, ಬೀದರ್, ಕಲ್ಯಾಣ ಕರ್ನಾಟಕ ಭಾಗದ. ಇಲ್ಲೇ ನಡೀತಾ ಇದೆ, ಬೇರೆ ಕಡೆ ಎಲ್ಲಿ ನಡೀತಾ ಇಲ್ಲ, ಬೇರೆ ಕಡೆ ಇಲ್ಲ. ಬೇರೆ ಕಡೆ ಲ್ಯಾಂಡ್ ಆರ್ಮಿ ಎಲ್ಲಿ ನಡೀತಾ ಇಲ್ಲ. ಅದಕ್ಕೆ ಲಾಸ್ಟಿಗೆ ಏನೋ ಇವತ್ತು ಏನು ಸಭೆ ಸೇರಿದೆವು. ಮುಖ್ಯ ಕಾರಣ ಯಾರಾಗಿರ್ತಾರೆ ಅಂತ ತಮಗೆ ಸರ್? ಅವ್ರ ಸಂಬಂಧಪಟ್ಟ ಶಾಸಕರೇ, ಬೇರೆ ಯಾರು ಅಲ್ಲಿ ಇದ್ರಾಗ ಸಂಬಂಧಪಟ್ಟ ಶಾಸಕರೇ. ಇದಕ್ಕೆ ಸಂಬಂಧಪಟ್ಟ ಅವರೇ ರಾಜ್ಯರು. ಅದಕ್ಕೆ ಯಾರೇನು ಏನು ಮಾಡುತ್ತೆ ಅವರು ನಾ ಇಂಥವ್ರು ಕೊಡ್ತಾ ಅಂತವ್ರಿಗೆ ಭೇಟಿ ಆಗಿದ್ರೆ ಅಂತ ಎಲ್ಲರೂ ಭೇಟಿಯಾಗಿದ್ದೆವು. ಏನ್ ಹೇಳ್ತಾರೆ ಸರ್ ಅವರು? ಎಲ್ಲರೂ ಏನ್ ಕಥೆ ಹೇಳ್ತಾರೆ, ನೀವು ಕಾಂಪಿಟೇಷನ್ ಮಾಡ್ತೀರಿ, ನೀವು ಟೆಂಡರ್ ಇದು ಮಾಡ್ತೀರಿ. ಕಾಂಪಿಟೇಷನ್ ಮಾಡಿ ಸರ್ಕಾರಕ್ಕೆ ಒಳ್ಳೇದಲ್ರಿ. ಕಾಂಪಿಟೇಷನ್ ಮಾಡಿ ಸರ್ಕಾರ ಲಾಭಿ ಆಗ್ತವಲ್ಲ. ನಿಮ್ಗೆ ಹೆಚ್ಚು ಕೊಡ್ಬೇಕಂತ ಯಾಕಂದ್ರೆ ನಿಮ್ಮಲ್ಲಿ ನೀವು ಸರ್ಕಾರಿ ಈಗ ಪ್ರಮಾಣ ಮಾಡ್ತೀರಿ, ಇದು ಮಾಡೋಣ ನಿಷ್ಠೆಯಿಂದ ಇದರಿಂದ ಇದು ಮಾಡ್ತೀರಿ, ಹಾನಿ ಮಾಡ್ತೀರಿ. ಎಲ್ಲಿ ಹೋಯ್ತು ನೀವು ಹಾನಿ? ಯಾಕಂದ್ರ ಬಗ್ಗೆ ವಿಚಾರ ಮಾಡ್ತೀರಿ ನೀವು? ನಾವು ಲೇಸ್ ಆಗ್ತೇವೋ ಹಾಂಗ್ ಮಾಡ್ತೇವೆ, ಹ್ಯಾಂಗ್ ಮಾಡ್ತೇವೆ, ಕೆಲಸ ಆಗ್ತಲ್ಲ ಅದು ನೋಡ್ರಿ. ಮಾಡಿದ ಕೆಲಸ ಕರೆಕ್ಟ್ ಪೇಮೆಂಟ್ ಕೊಡ್ಬೇಡ್ರಿ. ಪೇಮೆಂಟ್ ನಿಮ್ ಕೈದಾಗ್ಯದ. ನೀವು ಯಾಕೆ ಏನದ ಅದಕ್ಕೆ ಏನದ ಏನೋ ನೀವು ಲೆಸ್ ಆಗ್ತೀರಿ, ನಿಮ್ಗೇನು ಮಾಡೋದು ಲೆಸ್ ತಗೊಂಡು ಅಡ್ವಾನ್ಸ್ ಪೇಮೆಂಟ್ ಕೊಡೋ ಅವಶ್ಯಕತೆ ಏನದ ಅವ್ರಿಗೆ? ಕೆಲಸ ಮಾಡುವ ಕೊಡಿ ಅವರಿಗೆ ವೇರಿಯೇಷನ್ ಅವ್ರಿಗೆ ಮತ್ತೆ 10% ಮತ್ತೆ ವೇರಿಯೇಷನ್ ಅದ್ರಾಗ ಏನ್ರಿ? ನನ್ನ ಹೆಸರು ಜಗನ್ನಾಥ ಶೇಖ್ಜಿ ಅಂತ ಹೇಳಿ, ಗುಲ್ಬರ್ಗ ಅಧ್ಯಕ್ಷರು, ಕರ್ನಾಟಕ ಸ್ಟೇಟ್ ಕಾರ್ಯಾಧ್ಯಕ್ಷರು.